ನೋಡಿ, ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮುಗಿತಾ ಇಲ್ಲ ಸಂಕಷ್ಟ. ರೇವಣ್ಣ ಪ್ರಜ್ವಲ್ ಬಳಿಕ ಸೂರಜ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಆಯ್ತು, ಎಚ್.ಡಿ. ರೇವಣ್ಣ ಆಯ್ತು, ಈಗ ಸೂರಜ್ ರೇವಣ್ಣ ಸರದಿ. ಸೂರಜ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹೊಳೆ ನರಸೀಪುರ ಠಾಣೆಯಲ್ಲಿ ಎಂಎಲ್ಸಿ ಸೂರಜ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ರಾತ್ರಿ ಇಡೀ ಕೂಡ ಸೂರಜ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು ಸೈಬರ್ ಕ್ರೈಮ್ ಪೊಲೀಸರು. ಏನ್ ಮಾಡಿದ್ರಿ, ಯಾರನ್ನು ಕರ್ಸ್ಕೊಂಡಿದ್ರಿ, ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಅಂತ ಡ್ರಿಲ್ ಮಾಡಿದ್ದಾರೆ ಫುಲ್ ನಿನ್ನೆ ಸೈಬರ್ ಕ್ರೈಮ್ ಪೊಲೀಸರು. ಸದ್ಯ ಪೊಲೀಸರ ವಶದಲ್ಲೇ ಇರುವಂತಹ ಎಂಎಲ್ಸಿ ಸೂರಜ್ ರೇವಣ್ಣ ಸಂಕಷ್ಟ ಅಂತೂ ತಪ್ತಾ ಇಲ್ಲ. ಈಗ ಇವತ್ತು ಕೂಡ ಮತ್ತೆ ತನಿಖೆ ನಡೆಸೋದಕ್ಕೆ ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಅರಕಲಗೂಡಿನ ಯುವಕನಿಂದ ಸೂರಜ್ ಮೇಲೆ ಐಪಿಸಿ ಸೆಕ್ಷನ್ 377 ಈಗ ದಾಖಲಾಗಿರುವಂಥದ್ದು. ಅಂದ್ರೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಯುವಕನನ್ನ ಮನೆಗೆ ಕರೆಸ್ಕೊಂಡು ಡೈರಿಯಲ್ಲಿ ಕೆಲಸ ಕೊಡಿಸ್ತೀನಿ ಹಾಗೆ ಹೀಗೆ ಅಂತ ಪುಸ್ಲಾಯಿಸಿ ಕರೆಸ್ಕೊಂಡು ಗನ್ನಿ ಕಡದ ತೋಟದ ಮನೆಯಲ್ಲಿ ಅಸಹಜವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂಥದ್ದು. JDSನ MLC ಆಗಿರುವಂಥ ಸೂರಜ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದ್ದಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಅರಕಲಗೂಡಿನ ಯುವಕ ಏನಿದ್ದಾನೆ ಐಪಿಸಿ ಸೆಕ್ಷನ್ 377 ಆರೋಪವನ್ನು ಮಾಡಿರುವಂಥದ್ದು. ಈಗ ಎಫ್ಐಆರ್ ದಾಖಲಾಗಿರೋದ್ರಿಂದ ನಿನ್ನೆಯಿಂದ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ, ಅರೆಸ್ಟ್ ಮಾಡಿ. ಹಾಗಾಗಿ ಈಗ ಬಂಧನದ ಭೀತಿಯ ಜೊತೆಗೆ ಸೂರಜ್ ರೇವಣ್ಣಗೆ ತನಿಖೆ ಫೇಸ್ ಮಾಡುವಂಥ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ತನಿಖೆ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಎಚ್.ಡಿ. ರೇವಣ್ಣ ಫ್ಯಾಮಿಲಿಗೆ ಈಗ ಒಬ್ಬರಾದ ಮೇಲೆ ಒಬ್ಬರ ವಿರುದ್ಧ ಈ ರೀತಿಯ ತನಿಖೆ ಫೇಸ್ ಮಾಡುವಂಥ ಸಂಕಷ್ಟ ಎದುರಾಗ್ತಾ ಇದೆ. ಮೊದಲು ಪ್ರಜ್ವಲ್ ರೇವಣ್ಣ ಆಯಿತು, ಅದಾದ ಬಳಿಕ ಎಚ್.ಡಿ. ರೇವಣ್ಣ ಆಯಿತು, ಭವಾನಿ ರೇವಣ್ಣ ಆಯಿತು, ಈಗ ಸೂರಜ್ ರೇವಣ್ಣ ಸರದಿ ಶುರುವಾಗಿದೆ. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ 377 ಅಂದರೆ ಹುಡುಗಿಯ ಮೇಲೆಯೇ ದೌರ್ಜನ್ಯ ಎಸಗುವಂಥದ್ದು, ಲೈಂಗಿಕ ದೌರ್ಜನ್ಯ, ಅಥವಾ ಹುಡುಗನ ಮೇಲೆಯೇ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂಥದ್ದು. ಆ 377 ಆಧಾರದ ಮೇಲೆ ಈಗ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಯಾವುದೋ ಒಬ್ಬ ಹುಡುಗನ್ನ, ಅರಕಲಗೂಡಿನ ಹುಡುಗನನ್ನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಯಾರಿ ಚೆನ್ನಾಗಿ ಮಾಡಿದ್ದಾನೆ ಅನ್ನುವಂಥ ಕಾರಣಕ್ಕೆ, ಜನರನ್ನು ಜಾಸ್ತಿ ಸೇರಿಸಿದ್ದಾನೆ ಅನ್ನುವಂಥ ಕಾರಣಕ್ಕೆ ಆ ಹುಡುಗನನ್ನ, ಯುವಕನನ್ನ ಭೇಟಿ ಮಾಡಿಕೊಂಡು ಮಾತನಾಡಿಸಿ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ರು ಅನ್ನುವಂಥ ಆರೋಪ. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಪದಗಳನ್ನು ಬಳಕೆ ಮಾಡ್ತಾರೋ ಆ ಪದಗಳ ಬಳಕೆ ಮಾಡಿ ವಾಟ್ಸಪ್ ಚಾಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಸೂರಜ್ ರೇವಣ್ಣ ಮೇಲೆ ಇರುವಂಥದ್ದು. ಆ ಆರೋಪವನ್ನು ಈಗ ಸಂತ್ರಸ್ತ ಯುವಕ ಮಾಡಿರುವಂಥದ್ದು. ಆ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ಸೂರಜ್ ರೇವಣ್ಣನನ್ನ ತನಿಖೆ ಕೂಡ ಒಳಪಡಿಸಿದ್ದಾರೆ. ನಿನ್ನೆ ಸೂರಜ್ ರೇವಣ್ಣ ಇದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಷಡ್ಯಂತ್ರ ಮಾಡಿದ್ದಾರೆ ಅಷ್ಟೇ ನನ್ನ ವಿರುದ್ಧ ಅಂತೇಳಿ ಹೇಳಿದ್ದಾರೆ. ಆದ್ರೀಗ ಮತ್ತಷ್ಟು ಕಠಿಣ ಆಗ್ತಾ ಇದೆ ಕೇಸ್. 377 ಅಡಿಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ, ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ಕಸ್ಟಡಿಗೆ ಪಡ್ಕೊಂಡು ಕೂಡ ತನಿಖೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ.